ನಿಮಗೆಲ್ಲ ಗೊತ್ತಿರಬಹುದು, ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಎಲ್ಲ ಕಡೆ BSNL ಅನ್ನೋ ಒಂದೇ ಸಿಮ್ಮನ್ನು ಬಳಸ್ತಾ ಇದ್ರು. ನಾವು ಬೆಳೀತಾ ಇದ್ದಂಗೆ ನಿಧಾನವಾಗಿ BSNL ಸಿಮ್ಗಳಾಗಲಿ ಟೆಲಿಫೋನ್ಗಳಾಗಲಿ ಮಾಯ ಆಗಿ ಭಾರತಿ ಏರ್ಟೆಲ್ ಜಿಯೋನಂತಹ ಪ್ರೈವೇಟ್ ಕಂಪನಿಗಳು ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ಲೇಯರ್ಸ್ಗಳಾಗಿ ಬೆಳೆದರು. ಆದರೆ ಈಗ ಮತ್ತೆ BSNLಗೆ ತನ್ನ ಸ್ಥಾನವನ್ನು ಮರಳಿ ಪಡೆದುಕೊಳ್ಳೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದೆ. ಆದರೆ BSNL ಆಗಿನ ಸಮಯದಲ್ಲಿ ಯಾಕೆ ತನ್ನ ಸ್ಥಾನವನ್ನು ಕಳ್ಕೊಂತು? ಈಗ ಮತ್ತೆ ಬೆಳೀಲಿಕ್ಕೆ BSNLಗೆ ಯಾವ ಅಪಾರ್ಚುನಿಟಿ ಸಿಕ್ಕಿದೆ? ಇವೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು BSNL ಅಂದರೆ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಅನ್ನೋದು 2000ನೇ ಇಸವಿಯಲ್ಲಿ ಇನ್ವೆಂಟ್ ಆಯಿತು. ಸ್ಟಾರ್ಟಿಂಗಲ್ಲಿ BSNL ಸಿಮ್ ಸೇವೆಗಳನ್ನು, ಟೆಲಿಫೋನ್ ಸೇವೆಗಳನ್ನು ಸಲ್ಲಿಸ್ತಾ ಇತ್ತು. ಆಗಿನ ಕಾಲದಲ್ಲಿ BSNL ಬಹಳ ರ್ಯಾಪಿಡ್ಲಿ ಎಕ್ಸ್ಪೆಂಡಿಷನ್ ಮಾಡ್ತಾ ಇರುತ್ತೆ. ಜಾಸ್ತಿ ಜನ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲೆಲ್ಲ ತನ್ನ ಟವರ್ಗಳನ್ನು ಇನ್ಸ್ಟಾಲ್ ಮಾಡ್ತಿರುತ್ತೆ. ಮತ್ತು ಆಗ ಈ ಕಂಪನಿಗೆ ಕಾಂಪಿಟೇಷನ್ ಕೊಡೋ ಕಂಪನಿಗಳು ಹುಟ್ಕೊಂಡಿರಲಿಲ್ಲ. ಸರ್ಕಾರದ ಸಹಾಯ ಕೂಡ ಇತ್ತು. ಹೀಗಾಗಿ 2001ರಿಂದ 2007ರವರೆಗೆ BSNL ಅನ್ನೋದು 121.82 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗಳಿಸಿಕೊಂಡು ಇಂಡಿಯಾದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಟೆಲಿಕಾಂ ಕಂಪನಿಯಾಗಿ ಮೆರೀತಾ ಇತ್ತು. 2001ರಿಂದ 2007ರವರೆಗೆ 46,668 ಕೋಟಿಯಷ್ಟು ಲಾಭದೊಂದಿಗೆ 47% ಮಾರ್ಕೆಟ್ ಶೇರನ್ನು ಹೊಂದಿತ್ತು. ಏರ್ಟೆಲ್ಗೆ ಹೋಲಿಸಿ ನೋಡಿದ್ರೆ ಅದರ 2 ಪಟ್ಟು ಲಾಭವನ್ನು BSNL ಗಳಿಸ್ತಾ ಇತ್ತು. 2004-05 ಒಂದೇ ವರ್ಷದಲ್ಲಿ 10,000 ಕೋಟಿಯಷ್ಟು ಲಾಭವನ್ನು ಗಳಿಸಿತ್ತು. ಹೀಗಾಗಿ ಈ ಒಂದು 2001ರಿಂದ 2007ರ ಕಾಲಾವಧಿಯನ್ನು ನಾವು BSNLನ ಗೋಲ್ಡನ್ ಡೇಸ್ ಅಂತಾನೆ ಕರಿತೀವಿ. ಆದರೆ 2007-08 ಬರ್ತಿದ್ದಂಗೆನೆ ನಿಧಾನವಾಗಿ BSNLನ ಕಾಂಪಿಟೇಟರ್ ಸಂಖ್ಯೆ ಹೆಚ್ಚಾಗತ್ತೆ. ಅದೇ ಸಮಯದಲ್ಲಿ ವೈಮ್ಯಾಕ್ಸ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಿಕ್ಕೆ BSNLಗೆ ಸರ್ಕಾರ ಅಡ್ಡಿಯಾಗಿ ನಿಂತ್ಕೊಂಡ್ಬಿಡತ್ತೆ. ಆಗ 3G ಬಂದಿರತ್ತೆ, ಇಂಟರ್ನೆಟ್ ಬಗ್ಗೆ ಜನಕ್ಕೆ ಗೊತ್ತಾಗಿರುತ್ತೆ. ಹೀಗಾಗಿ ಈ 2007ರಲ್ಲಿ ಜನ ಈ ಲ್ಯಾಂಡ್ಲೈನನ್ನು ಬಿಟ್ಟು ಸ್ಮಾರ್ಟ್ಫೋನ್ಗಳಿಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಆಗ ಅದೇ ಸರಿಯಾದ ಸಮಯ ಅಂತ ನೋಡಿಕೊಂಡು ಎಲ್ಲ ಕಾಂಪಿಟೇಟರ್ಸ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಅಪ್ಗ್ರೇಡೆಡ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಜನರಿಗೆ ಬೆಟರ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಇದರಿಂದಾಗಿ ಜನ ಆ ಕಂಪನಿಗಳಿಗೆ ಅಟ್ರಾಕ್ಟ್ ಆಗಿ BSNLನಿಂದ ದೂರ ಸರಿತಾರೆ. ಹೀಗೆ 2007ರ ನಂತರ ಕಾಲಾವಧಿಯನ್ನು ನಾವು ಈ BSNLನ ಬ್ಯಾಡ್ ಡೇಸ್ ಅಂತಾನೆ ಕರಿತೀವಿ. ಈ 2004 ಮತ್ತು 2007ರವರೆಗೆ ಭಾರತದ ಟೆಲಿಕಾಂ ಮಿನಿಸ್ಟರ್ ಆದಂತಹ ದಯಾನಿಧಿ ಮಾರನ್ ರವರು 2006ರಲ್ಲಿ 700ಕ್ಕೂ ಹೆಚ್ಚು ಹೈಸ್ಪೀಡ್ ಟೆಲಿಕಾಂ ಲೈನ್ಸನ್ನು ತನ್ನ ತಮ್ಮನಾದ ದಯಾನಿಧಿ ಮಾರನ್ಗೆ ಸೇರಿದಂತಹ ಸನ್ ಟಿವಿ ನೆಟ್ವರ್ಕ್ ಸಂಸ್ಥೆಯ ಏಳಿಗೆಗಾಗಿ ಬಳಸಿದ್ರು. ಆಗ ಅವರ ವಿರುದ್ಧ ಕೇಸ್ ಫೈಲ್ ಆಗಿ ಅವರು ರಾಜೀನಾಮೆ ಏನೋ ಕೊಟ್ಟರು. ಆದರೆ ಈ ಘಟನೆಯಿಂದಾಗಿ ಅಲ್ಲಿವರೆಗೂ ಲಾಸ್ ಅಂದ್ರೇ ಏನು ಅಂತ ಗೊತ್ತಿರದ BSNLಗೆ 1.78 ಕೋಟಿಯಷ್ಟು ಲಾಸ್ ಆಯಿತು. ಮತ್ತೆ ಈಗಾಗಿರುವ ಲಾಸನ್ನು ಹೇಗಾದರೂ ಮಾಡಿ ರಿಕವರ್ ಮಾಡ್ಕೋಬೇಕು ಅಂತ ಹೇಳಿ 2007ರಲ್ಲಿ BSNL ವೈಡ್ ಏರಿಯಾಗೆ ನೆಟ್ವರ್ಕ್ ಪ್ರೊವೈಡ್ ಮಾಡೋ ಸಲುವಾಗಿ ವೈಮ್ಯಾಕ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತು. ಆದರೆ ಅವತ್ತಿನ ಟೆಲಿಕಾಂ ಮಿನಿಸ್ಟರ್ ಆದಂತಹ A ರಾಜಾ ಅವರ ನಿರಾಕರಣೆಯಿಂದಾಗಿ ಇದು ಕೂಡ ಆಗಲಿಲ್ಲ. ಹೀಗಿರುವಾಗ 2010ರಲ್ಲಿ ಸರ್ಕಾರವು ವೈರ್ಲೆಸ್ ಬ್ರಾಡ್ಬ್ಯಾಂಡ್ ಅನ್ನು ಸ್ಥಾಪಿಸಲಿಕ್ಕೆ ಟೆಂಡರ್ ಅನ್ನು ಕರೆದಿತ್ತು. ಆ ಒಂದು ಟೆಂಡರ್ ಅನ್ನು ಇನ್ಫೋಟೆಲ್ ಎಂಬ ಚಿಕ್ಕ ಕಂಪನಿ 12,848 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. ಇನ್ಫೋಟೆಲ್ ಈ ಒಂದು ಟೆಂಡರ್ ಅನ್ನು ಖರೀದಿಯೇನೋ ಮಾಡ್ತು. ಆದರೆ ಆ ಟೆಂಡರ್ ಖರೀದಿಗೆ ತೆಗೆದುಕೊಂಡ ಸಾಲ ತೀರಿಸಲಿಕ್ಕೆ ಒದ್ದಾಡ್ತಾ ಇತ್ತು. ಆಗ ಅದೇ ಸರಿಯಾದ ಸಮಯ ಅಂತ ಹೇಳಿ ಅಂಬಾನಿ ಈ ಇನ್ಫೋಟೆಲ್ನ 95% ಶೇರನ್ನು ಖರೀದಿ ಮಾಡಿ ಇನ್ಫೋಟೆಲ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡ್ರು. ಅದಾದ ಮೇಲೆ 2013ರಲ್ಲಿ ಇನ್ಫೋಟೆಲ್ ಮತ್ತು ಜಿಯೋ ಮರ್ಜ್ ಆಗಿ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಆಯಿತು. ಅದಾದ 3 ವರ್ಷಗಳ ನಂತರ ಅಂದರೆ 2016 ಸೆಪ್ಟೆಂಬರ್ 5ರಂದು ಜಿಯೋ ಕಂಪನಿಯ ಅಪ್ಡೇಟೆಡ್ ವರ್ಷನ್ನ ಟೆಕ್ನಾಲಜಿ ಮತ್ತು ಇನ್ಫೋಟೆಲ್ಗೆ ಈ ಟೆಂಡರಿಂದ ಸಿಕ್ಕಂಥ ಲೈಸೆನ್ಸ್ ಇವೆರಡನ್ನ ಬಳಸಿಕೊಂಡು ಈ ಜಿಯೋ ಟೆಲಿಕಾಂ ಇಂಡಸ್ಟ್ರಿಗೆ ಕಾಲಿಡುತ್ತೆ. ಜಿಯೋ ಎಂಟ್ರಿ ಆಗುತ್ತಿದ್ದಂತೆಯೇ ಫ್ರೀ ಸಿಮ್, ಫ್ರೀ ಡೇಟಾನಂತಹ ಸ್ಕೀಮ್ಗಳನ್ನು ಹೊರಹಾಕುವ ಮೂಲಕ ಎಲ್ಲ ಬಳಕೆದಾರರನ್ನ ತನ್ನತ್ತ ಅಟ್ರಾಕ್ಟ್ ಮಾಡಿಕೊಂಡು ಕೇವಲ BSNLಗೆ ಮಾತ್ರವಲ್ಲದೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಕಂಪನಿಗಳಿಗೂ ಕೂಡ ದೊಡ್ಡ ಸವಾಲಾಗಿ ನಿಂತ್ಕೊಂತು. ಇದರ ನಡುವೆಯೂ ಕೂಡ BSNL ಹೇಗಾದರೂ ಮಾಡಿ ತನ್ನನ್ನು ಬದುಕಿಸ್ಕೊಳ್ಬೇಕು ಅಂತ ಹೇಳಿ ವೈಮ್ಯಾಕ್ಸ್ ಟೆಕ್ನಾಲಜಿ ಬಳಕೆಗೆ ಗೌರ್ನಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ಬಂತು. ಆದರೆ ಗೌರ್ನಮೆಂಟ್ ಇದನ್ನು ಮತ್ತೆ ನಿರಾಕರಿಸ್ತಾನೆ ಬಂತು.
ಅದು ಸಾಲದು ಅಂತ ಹೇಳಿ ಜೂನ್ 15, 2020 ನಡೆದ ಗಲ್ವಾನ್ ವ್ಯಾಲಿ ಕ್ಲಾಶಿಂದಾಗಿ BSNLಗೆ ಚೀನಾದ ಕಂಪನಿಗಳಿಂದ ಯಾವುದೇ ರೀತಿಯ ಉಪಕರಣಗಳನ್ನು ಖರೀದಿ ಮಾಡೋ ಹಾಗಿಲ್ಲ ಅಂತ ಹೇಳಿ ಸರ್ಕಾರ ನಿರ್ಬಂಧ ಹಾಕ್ತು. ಆದರೆ ಈ ಒಂದು ನಿರ್ಬಂಧನೆ ಪ್ರೈವೇಟ್ ಕಂಪನಿಗಳಿಗೆ ಅನ್ವಯ ಆಗಲಿಲ್ಲ. ಹೀಗಾಗಿ BSNL ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಬಳಕೆ ಮಾಡೋದ್ರಲ್ಲಿ ಪ್ರೈವೇಟ್ ಕಂಪನಿಗಳಿಂದ ತುಂಬಾ ಹಿಂದೆ ಉಳಿದ್ಬಿಡ್ತು. ಆದರೆ ಅದೇ ಸಮಯದಲ್ಲಿ ಜಿಯೋ, ಏರ್ಟೆಲ್, ವೊಡಾಫೋನ್ನಂತಹ ಪ್ರೈವೇಟ್ ಕಂಪನಿಗಳು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ತಮ್ಮ ವಿಸ್ತೀರ್ಣವನ್ನು ಹೆಚ್ಚು ಮಾಡ್ಕೊತಾನೆ ಹೋದ್ವು. ಹೀಗಾಗಿ 2022 ಮಾರ್ಚ್ 21 ವೇಳೆಗೆ BSNL 57,671 ಕೋಟಿಯಷ್ಟು ನಷ್ಟವನ್ನು ಅನುಭವಿಸಿತು. 2007ರಲ್ಲಿ 47ರಷ್ಟಿದ್ದ ಮಾರ್ಕೆಟ್ ಶೇರ್ 2022ರಲ್ಲಿ ಕೇವಲ 7.9ಕ್ಕೆ ಇಳಿಕೆ ಆಯಿತು. 92ರಷ್ಟು ಮಾರ್ಕೆಟ್ ಶೇರನ್ನು ಪ್ರೈವೇಟ್ ಕಂಪನಿಗಳು ಕ್ಯಾಪ್ಚರ್ ಮಾಡಿದ್ವು. ಒಂದು ಕಡೆ ಯಾರ ಹಿಡಿತದಲ್ಲಿಯೂ ಇಲ್ಲದೆ ತಮಗಿಷ್ಟವಾದಂತೆ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಹೊಸ ಸ್ಕೀಮ್ಗಳ ಮೂಲಕ ಪ್ರೈವೇಟ್ ಕಂಪನಿಗಳು ಬೆಳೀತಾನೆ ಬಂದವು. ಆದರೆ ಪುವರ್ ಟೆಕ್ನಾಲಜಿ, ಸರ್ಕಾರದ ನಿಯಂತ್ರಣ ಅನ್ನೋ ಹೆಸರಲ್ಲಿ BSNL ಹಿಂದೆನೇ ಉಳಿತಾ ಬಂತು. ಆದರೂ ಕೂಡ ನಶಿಸಿ ಹೋಗ್ತಾ ಇರೋ ತನ್ನ ಅಸ್ತಿತ್ವವನ್ನು ಹೇಗಾದರೂ ಮಾಡಿ ಉಳಿಸ್ಕೊಬೇಕು ಅಂತ ಹೇಳಿ BSNL ತನ್ನದೇ ಆದ ಪ್ಲ್ಯಾನ್ಗಳನ್ನು ಹುಡುಕ್ತಾನೇ ಇತ್ತು. 2019ರಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ಸ್ಕೀಮನ್ನು ತಂತು. ಇದರಿಂದಾಗಿ ತುಂಬ ಎಂಪ್ಲಾಯಿ ಕಂಪನಿಯನ್ನು ಬಿಟ್ಟು ಹೋದರು. ಹೀಗಾಗಿ ಕಂಪನಿಗೆ ಈ ಎಂಪ್ಲಾಯಿ ಮೇಲೆ ಖರ್ಚಾಗೋ ಸ್ವಲ್ಪ ದುಡ್ಡು ಉಳಿತು. ಇದಾದ ಮೇಲೆ 16 ಡಿಸೆಂಬರ್ 2022ರಲ್ಲಿ ಸರ್ಕಾರ ಪಬ್ಲಿಕ್ ಓನ್ಡ್ ಕಂಪನಿಗಳ ಡೆವಲಪ್ಮೆಂಟ್ಗೋಸ್ಕರ 1.64 ಲಕ್ಷ ಕೋಟಿಯಷ್ಟು ರಿವೈವಲ್ ಪ್ಯಾಕೇಜನ್ನು ನೀಡಿತು. ಇದರಿಂದಾಗಿ BBNL ಮತ್ತು BSNL ಮರ್ಜ್ ಆಗಿ 4G ಸ್ಪೆಕ್ಟ್ರಮ್ ಕೂಡ ಅಲೋಟ್ ಆಯಿತು. ಇದರ ಜೊತೆಗೆ ಸುಮಾರು 6 ಲಕ್ಷ ಹಳ್ಳಿಗಳಿಗೆ ನೆಟ್ವರ್ಕ್ ಕನೆಕ್ಷನ್ ನೀಡುವಲ್ಲಿ ಈ ಒಂದು BSNL ಯಶಸ್ವಿ ಆಯಿತು. ಇನ್ನು ಜೂನ್ 7, 2023ರಂದು ಸರ್ಕಾರ 89,000 ಕೋಟಿಯಷ್ಟು ಥರ್ಡ್ ರಿವೈವಲ್ ಪ್ಯಾಕೇಜನ್ನು ನೀಡಿತು. ಇದರಿಂದಾಗಿ BSNL ಹೈ ಸ್ಪೀಡ್ ನೆಟ್ವರ್ಕ್ ಅನ್ನು ಪೂರೈಸುವಲ್ಲಿ ಸಕ್ಸಸ್ ಆಯಿತು. ಇನ್ನು 2023ರಲ್ಲಿ BSNL ಟಾಟಾರವರ TCSನೊಂದಿಗೆ 15,000 ಕೋಟಿಯ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಈ ಒಂದು ಒಪ್ಪಂದವನ್ನ ನಾವು BSNLನ ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಕರೀಬಹುದು. ಈ ಒಂದು ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋದಾದ್ರೆ BSNLನ 4G ನೆಟ್ವರ್ಕ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ TCS ಅಪ್ಗ್ರೇಡೆಡ್ ಟೆಕ್ನಾಲಜಿ, ಇಕ್ವಿಪ್ಮೆಂಟ್ ಮತ್ತು ಎಕ್ಸ್ಪರ್ಟ್ಸ್ ಗಳನ್ನ ಕೊಡಬೇಕು. ಇದರ ಪ್ರತಿಫಲವಾಗಿ BSNL TCSಗೆ 15,000 ಕೋಟಿ ಹಣವನ್ನ ನೀಡುತ್ತೆ. ಟಾಟಾ BSNL ಜೊತೆಗೆ ಕೈ ಜೋಡಿಸಿದ್ದೇ ತಡ BSNL ಮತ್ತೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ತನ್ನ ಅಸ್ತಿತ್ವವನ್ನ ತೋರಿಸಲಿಕ್ಕೆ ಶುರು ಮಾಡಿತು. ಇದರ ಜೊತೆಗೇನೆ ಭೀಮನ ಕೈಗೆ ಗದಾ ಸಿಕ್ಕಂಗೆ ಜೂನ್ 27ಕ್ಕೆ ರಿಲಯನ್ಸ್ ಜಿಯೋ 12ರಿಂದ 27% ರೀಚಾರ್ಜ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡಿತು. ಜೂನ್ 28ಕ್ಕೆ ಭಾರತಿ ಏರ್ಟೆಲ್ 11ರಿಂದ 21% ಮತ್ತು ಅದರ ನಂತರ ಜೂನ್ 29ಕ್ಕೆ ವೊಡಾಫೋನ್ 10ರಿಂದ 23% ರೀಚಾರ್ಜ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡಿಕೊಂಡ್ವು. ಆದ್ರೆ BSNL ಮಾತ್ರ ತನ್ನ ಕಡಿಮೆ ಬೆಲೆಯನ್ನೇ ಮೇಂಟೈನ್ ಮಾಡ್ತಾ ಇದೆ. ಇದರಿಂದಾಗಿ ಅಂತೂ ಜನ BSNLಗೆ ಪೋರ್ಟ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಜುಲೈ 10ರಿಂದ 17ರವರೆಗೆ ಅಂದ್ರೆ ಕೇವಲ 7 ದಿನದಲ್ಲಿ ಕೇರಳದ 5,921 ಸಬ್ಸ್ಕ್ರೈಬರ್ಸ್ BSNLಗೆ ಪೋರ್ಟ್ ಆದ್ರು. ಜುಲೈ 2, 2024ರಿಂದ ದಿನಕ್ಕೆ 50,000ದಿಂದ 60,000 ಸಬ್ಸ್ಕ್ರೈಬರ್ಸ್ BSNLಗೆ ಪೋರ್ಟ್ ಆಗ್ತಾ ಇದ್ದಾರೆ. ಈಗ ಇದೇ ಸರಿಯಾದ ಸಮಯವನ್ನ ಉಪಯೋಗಿಸಿಕೊಂಡು BSNL ಆದಷ್ಟು ಬೇಗ 5G ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ತನ್ನ ಕಡಿಮೆ ದರದ ಪ್ಲಾನ್ಸ್ ಗಳನ್ನ ಆದಷ್ಟು ಪ್ರಮೋಟ್ ಮಾಡ್ತಾ ತನ್ನ ಕಸ್ಟಮರ್ ಸರ್ವಿಸ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಸಬ್ಸ್ಕ್ರೈಬರ್ಸ್ ನ ತನ್ನತ್ತ ಸೆಳೆಯೋ ಪ್ರಯತ್ನ ಮಾಡಬೇಕು. ಇದರಿಂದ BSNL ಮತ್ತೆ ತನ್ನ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಇದಿಷ್ಟು ಈ ಒಂದು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ಲಿಕ್ಕೆ ನಾನು ಮಾಡ್ತಾ ಇರೋ ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.